ಇಡೀ ದೇಶದ ಜನ ಈಗ ಗಮನ ಹರಿಸ್ತಾ ಇರೋದು ಎಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ. ಚಿನ್ನ ಖರೀದಿ ಬೇಡ ಅಂತ ಮೋದಿ ಮನವಿ ಮಾಡಿದ್ದೇ ತಡ ಈಗ ಚಿನ್ನದ ಮೇಲಿನ ಆಮದು ಸುಂಕ ಜಾಸ್ತಿ ಆಗಿದೆ, ಚಿನ್ನ ಕೂಡ ಜಾಸ್ತಿ ಆಗಿದೆ. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗತ್ತಾ? ಇದರ ಬಗ್ಗೆ ಕೂಡ ಬಹಳ ಜೋರಾಗಿ ಚರ್ಚೆ ನಡೀತಾ ಇದೆ. ಜನ ಕೂಡ ಇದ್ರ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಪಬ್ಲಿಕ್ ಒಪಿನಿಯನ್ ಏನು, ಜನ ಈ ಬಗ್ಗೆ ಏನ್ ಮಾತಾಡ್ತಾರೆ? ಬೆಲೆ ಏರಿಕೆ ಸುನಾಮಿ ಯಾವುದೇ ಕ್ಷಣದಲ್ಲಿ ದೇಶವನ್ನ ಅಪ್ಪಳಿಸೋ ಸಾಧ್ಯತೆ ಇದೆ. ಚಿನ್ನ ಅಂತೂ ಬೆಲೆ ಏರಿಕೆ ಆಗಿ ಆಯ್ತು, ಪೆಟ್ರೋಲ್ ಡೀಸೆಲ್ ಅದಿಲ್ಲದೆ ಬದುಕೋದೇ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಆದ್ರೆ ಹೇಗೆ, ದೇಶ ಯಾವ ಪರಿಸ್ಥಿತಿಯಲ್ಲಿದೆ? ಮೋದಿ ಕೊಟ್ಟಂತಹ ಈ ಸಲಹೆ, ಈ ಮನವಿ, ಇದನ್ನ ಜನ ಹೇಗೆ ತಗೊಂಡಿದ್ದಾರೆ? ಜನರ ಹತ್ರನೇ ಕೇಳಬೇಕಿದನ್ನ. ಕೆಲವರು ಇದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ, ಕೆಲವರು ಇದನ್ನ ನೆಗೆಟಿವ್ ಆಗಿ ತಗೊಂಡಿದ್ದಾರೆ, ಕೆಲವರು ದೇಶದ ಹಿತದೃಷ್ಟಿಯಿಂದ ನಾವು ಪಾಲನೆ ಮಾಡೋದು ಒಳ್ಳೇದು ಅಂತಿದ್ದಾರೆ. ನೋಡೋಣ, ಹಾಗಾದ್ರೆ ಜನರ ಹತ್ತಿರವೇ ಅಭಿಪ್ರಾಯ ಕೇಳೋಣ. ನೇರವಾಗಿ ನೀವು ಕರೆ ಮಾಡಬಹುದು. ನಿಮ್ಮ ಅಭಿಪ್ರಾಯ ಏನು? ಮೋದಿ ಕೊಟ್ಟಂತಹ ಈ ಒಂದು ಸಲಹೆ ಏನಿದೆ, ದೇಶದ ಜನರಲ್ಲಿ ಮಾಡಿದಂತಹ ಮನವಿ ಏನಿದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೇರವಾಗಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ. ಚಿನ್ನ ಖರೀದಿ ಬೇಡ ಅನ್ನೋ ಮೋದಿ ಮನವಿ, ಅದರ ಬೆನ್ನಿಗೆ ತೆರಿಗೆ ಅಸ್ತ್ರ ಪ್ರಯೋಗ ಆಗಿರೋದು, ದಿಢೀರ್ ಆಮದು ಸುಂಕ ಏರಿಕೆ ಆಗಿರೋದು, ಚಿನ್ನ ಖರೀದಿಯ ಕನಸಿಗೆ ಬರಸಿಡಿಲು ಬಡದಂತಾಗಿದೆ. ಚಿನ್ನದ ಆಮದು ಸುಂಕ ದಿಢೀರ್ ಅಂತ ಏರಿಕೆ ಆಗಿದೆ. ದುಬಾರಿ ಆಯ್ತು ಬಂಗಾರ, ಈಗ ಬಂಗಾರ ಬಲು ಭಾರ ಆಯ್ತು. ಚಿನ್ನದ ಆಮದು ಸುಂಕ 6% ಈಗ 15ಕ್ಕೆ ಏರಿಕೆ ಆಗಿದೆ. 1 ಗ್ರಾಂ ಚಿನ್ನದ ಬೆಲೆ 1200 ರಿಂದ 1500 ರೂಪಾಯಿ ತನಕ ಏರಿಕೆ ಆಗುತ್ತೆ. ಆರ್ಥಿಕ ಸಂಕಷ್ಟದ ಸುಳಿವಾ ಇದು? ಇನ್ನಷ್ಟು ಬೆಲೆ ಏರಿಕೆಗೆ ಜನ ರೆಡಿ ಆಗಬೇಕಾ? ಇಷ್ಟು ದಿನ ಮಧ್ಯಪ್ರಾಚ್ಯ ಯುದ್ಧ, ಅದರ ಎಫೆಕ್ಟು ನಾವು ನೋಡಿದ್ವಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು, ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಯಿತು, ಗ್ಯಾಸ್ ಸಿಗ್ತಾ ಇರಲಿಲ್ಲ, ಆಟೋ ಚಾಲಕರು ಆಟೋ ಗ್ಯಾಸ್ ಸಿಗದೆ ಪರದಾಡಿದ್ದನ್ನ ನಾವು ನೋಡಿದ್ವಿ. ಸಿಲಿಂಡರ್ ಸಮಸ್ಯೆ ಆಯಿತು, ಹೋಟೆಲ್ ಉದ್ಯಮ ಸ್ತಬ್ಧ ಆಯಿತು, ಗೃಹ ಬಳಕೆ ಸಿಲಿಂಡರ್ ಕೂಡ ಸಮಸ್ಯೆ ಆಯಿತು. ಇದೆಲ್ಲದರ ನಡುವೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಈಗ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗುತ್ತಾ? ಮೊನ್ನೆ ತಾನೇ ಹೈದರಾಬಾದ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಾಗ ದೇಶದ ಜನರಲ್ಲಿ ಮನವಿ ಮಾಡೋದು, ಒಂದಷ್ಟು ವಿಷಯಗಳನ್ನ ದೇಶದ ಜನರ ಮುಂದಿಟ್ಟು. ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ ಮುಂದಿನ 1 ವರ್ಷದ ತನಕ, ಫಾರಿನ್ ಟ್ರಿಪ್ ಪ್ಲಾನ್ ಮಾಡಬೇಡಿ, ಸದ್ಯಕ್ಕೆ ಮುಂದೂಡಿ ಅಂತ. ಅದರ ಬೆನ್ನಲ್ಲೇ ಚಿನ್ನದ ಮೇಲೆ ಆಮದು ಸುಂಕ 6% ಇದ್ದಿದ್ದು ಈಗ 15% ಆಗಿದೆ. 24 ಕ್ಯಾರೆಟ್ನ ಚಿನ್ನ 15,399 ರೂಪಾಯಿ ಏನಿತ್ತು, ಈಗ 16,789 ರೂಪಾಯಿ ಆಗಿದೆ. ಇವತ್ತಿಂದು ರೇಟ್ ಇದೆ. ಮತ್ತಷ್ಟು ಜಾಸ್ತಿ ಆಗುತ್ತಾ? ಪೆಟ್ರೋಲ್ ಡೀಸೆಲ್ ಕತೆ ಏನು? ಚಿನ್ನದ ಮೇಲೆ ಆಮದು ಸುಂಕ ಜಾಸ್ತಿ ಮಾಡಿದ್ರು ಚಿನ್ನದ ರೇಟ್ ಜಾಸ್ತಿ ಆಯಿತು. ಇದರ ಹೊಡೆತ ಅಷ್ಟಾಗಿ ನಾವು ನೋಡೋದಕ್ಕಾಗಲ್ಲ. ಯಾಕಂದ್ರೆ ಚಿನ್ನ ಅನ್ನೋದು ಜನ ಇನ್ವೆಸ್ಟ್ಮೆಂಟು, ಅದರ ಜೊತೆಗೆ ಭಾರತೀಯರು ಒಂದು ಎಮೋಷನ್ ಆಗಿ ನೋಡ್ತಾರೆ. ಖರೀದಿ ಮಾಡಬೇಡಿ ಅಂತ ಅಂದ್ರೆ ತೀರಾ ಅದರ ಪರಿಣಾಮ ನೀವು ಬಾಕಿ ವ್ಯವಹಾರದ ಮೇಲೆ ಅಷ್ಟಾಗಿ ಆಗೋದಿಲ್ಲ. ಆದರೆ ಪೆಟ್ರೋಲ್ ಡೀಸೆಲ್ ಇದು ಬೆಲೆ ಏರಿಕೆ ಆದರೆ ಬೇರೆ ಬೇರೆ ವಲಯಗಳ ಮೇಲೆ ಇದರ ಪರಿಣಾಮ ಇರುತ್ತೆ. ಬೆಲೆ ಏರಿಕೆಯನ್ನ ಯಾವ ಮಟ್ಟದಲ್ಲಿ ಎದುರಿಸಬೇಕಾಗಿದೆ ಈಗ ಭಾರತೀಯರು? ಮೋದಿ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ? ಇದು ನಮ್ಮ ದೇಶದಲ್ಲಿ ಮಾತ್ರ ಆಗ್ತಿರೋದಾ? ಇಲ್ಲ, ಇಡೀ ಜಗತ್ತು ಎದುರಿಸ್ತಾ ಇರುವಂತಹ ಸಮಸ್ಯೆ. ನಮ್ಮ ಸರ್ಕಾರ ಅಥವಾ ನಮ್ಮ ದೇಶದ ಸಮಸ್ಯೆಗೆ ಈ ರೀತಿಯಾದಂತಹ ಸಂಕಷ್ಟವನ್ನ ನಾವು ಎದುರಿಸಬೇಕಾಗಿದೆಯಾ? ಇಲ್ಲ. ಎಲ್ಲೋ ನಡೀತಾ ಇರುವಂತಹ ಯುದ್ಧ, ಆ ಯುದ್ಧದ ಎಫೆಕ್ಟು ಇಡೀ ಜಗತ್ತನ್ನೇ ಕಾಡ್ತಾ ಇದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ಬೆಲೆ ತೀರಾ ಏರಿಕೆ ಆಗಿದೆ. ನಮ್ಮಲ್ಲಿ ಏರಿಕೆ ಆಗಿರಲಿಲ್ಲ. ಯಾಕೆ ಹಾಗಾದ್ರೆ ಇಷ್ಟು ದಿನ ಏರಿಕೆ ಆಗಿರಲಿಲ್ಲ? ಮಧ್ಯಪ್ರಾಚ್ಯ ಯುದ್ಧ ಈಗಂತೂ ನಡೀತಾ ಇಲ್ಲ, ನಿಂತಿದೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳು ಪಾಸ್ ಆಗ್ತಾ ಇಲ್ಲ ಇತ್ತು, ಹೌದು, ಆದ್ರೆ ಅದರಲ್ಲೂ ಏರಿಳಿತಾ ಇದೆ. ಪೂರೈಕೆ ಅಂತೂ ಆಗ್ತಾ ಇದೆ. ಈಗ ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಹಾಗಾದ್ರೆ? ಕೆಲವರು ಹೇಳ್ತಾರೆ ಈಗ ಎಲೆಕ್ಷನ್ ಇತ್ತು, ಎಲೆಕ್ಷನ್ ಮುಗೀತು, ಈಗ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ. ಬೇರೆ ಬೇರೆ ರೀತಿಯಾದ ಅಭಿಪ್ರಾಯ ಬರುತ್ತೆ. ಈಗ ಕಾಲ್ ರಿಸೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ರೀತಿಯಾದಂತಹ ಅಭಿಪ್ರಾಯಗಳು ಬರುತ್ತೆ. ಕಳೆದ 10 ವಾರದಲ್ಲಿ ತೈಲ ಕಂಪನಿಗಳಿಗೆ ಆದಂತಹ ನಷ್ಟ ಎಷ್ಟು? 1 ಲಕ್ಷ ಕೋಟಿ ನಷ್ಟ ಆಗಿದೆ. ಯಾಕಂದ್ರೆ
ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿಲ್ಲ. ಕ್ರೂಡ್ ಆಯಿಲ್ನ ಬೆಲೆ ಎಷ್ಟೇ ಏರಿಕೆ ಆದರೂ ಕೂಡ ಜನಸಾಮಾನ್ಯರಿಗೆ ಅದೇ ಬೆಲೆಯಲ್ಲೇ ಪೆಟ್ರೋಲ್ ಡೀಸೆಲ್ ಅನ್ನ ತಲುಪಿಸೋ ಕೆಲಸ ಆಗಿದೆ ಭಾರತದಲ್ಲಿ. ಹಾಗಾಗಿ ತೈಲ ಕಂಪನಿಗಳು ನಷ್ಟ ಅನುಭವಿಸ್ತಾ ಇದೆ. 1 ಲಕ್ಷ ಕೋಟಿ ನಷ್ಟ ತೈಲ ಕಂಪನಿಗಳು ಅನುಭವಿಸ್ತಾ ಇರೋದು. ಈ ನಷ್ಟವನ್ನ ತಪ್ಪಿಸೋದಕ್ಕೆ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಬೇಕು, ಅಂದ್ರೆ ಆ ಭಾರವನ್ನ ದೇಶದ ಜನರ ಮೇಲೆ ಹಾಕಬೇಕಾಗಿದೆ. ಹಾಗಾಗಿ ಸದ್ಯದಲ್ಲೇ ಮೋದಿ ಸರ್ಕಾರದಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಹೆಚ್ಚಳ ಆಗಲಿದೆ. ಕೌಂಟ್ ಡೌನ್ ಈಗ ಯಾವುದೇ ಕ್ಷಣದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಬಹುದು ಅಂತ. ಇದರ ಬಗ್ಗೆ ಜನಸಾಮಾನ್ಯರ ಅಭಿಪ್ರಾಯ ಏನು? ಇದು ವೆರಿ ಇಂಪಾರ್ಟೆಂಟ್. ಪ್ರಧಾನಿ ಮೋದಿ ಹೈದರಾಬಾದ್ನ ಒಂದು ಕಾರ್ಯಕ್ರಮದಲ್ಲಿ ದೇಶದ ಜನರಿಗೆ ಕರೆ ಕೊಡ್ತಾರೆ, ಅಷ್ಟಕ್ಕೆ ಮುಗಿಯೋದಿಲ್ಲ. ಇಡೀ ದೇಶದ ಜನರ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಬೇರೆ ಬೇರೆ ರೀತಿಯಾದಂತಹ ಒಪಿನಿಯನ್ಗಳು ಬರ್ತಾ ಇದೆ. ನಮ್ಮ ರಾಜ್ಯದ ಜನ ಏನು ಹೇಳ್ತಾರೆ? ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾದ್ರೆ ಏನು ಮಾಡಬೇಕು, ಹೆಚ್ಚಳ ಆಗ್ತಾ ಇರೋದ್ರ ಬಗ್ಗೆ ಅವ್ರ ಅನಿಸಿಕೆ ಏನು? ಚಿನ್ನದ ಬೆಲೆ ಜಾಸ್ತಿ ಆಯ್ತು, ಅನಿವಾರ್ಯ ಚಿನ್ನ ಕೊಂಡ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂದ್ರೆ ಇಷ್ಟು ಬೆಲೆ ಕೊಟ್ಟು ನಾವು ಚಿನ್ನ ತಗೋಬೇಕಾ? ಇದು ಕೂಡ ಇದೆ ಜನರಲ್ಲಿ ಪ್ರಶ್ನೆ. ಏನು ಮಾಡ್ಬೇಕು ನಾವು? ಚಿನ್ನ ಖರೀದಿ ಮಾಡಬೇಡಿ ಅಂದ್ರೆ ಹೇಗೆ? ಈಗ ಮುಂದಿನ ತಿಂಗಳು ಮದುವೆ ಇದೆ, ಮನೇಲೇನೋ ಶುಭ ಕಾರ್ಯ ಇದೆ, ಚಿನ್ನ ಖರೀದಿ ಮಾಡಬೇಕು, ಸುಮ್ಮನಿರೋದಕ್ಕಾಗತ್ತಾ? ಮಗಳು ಮದುವೆ ಮಾಡಬೇಕು ಅಂದ್ರೆ ಗಂಡಿನ ಮನೆಯವ್ರ ಹತ್ರ ನಾವು ಮೋದಿ ಅವರು ಈ ತರ ಮನವಿ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗತ್ತಾ? ಜನ ಕೇಳ್ತಿದ್ದಾರೆ ಈ ಪ್ರಶ್ನೆನ. ಮೊದಲ ಕಾಲರ್ ರಘು ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ರಘು ಅವರೇ. ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ. ಸೊ ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ, ಚಿನ್ನ, ಪೆಟ್ರೋಲ್, ಡೀಸೆಲ್ ಅಂತ. ಮೋದಿ ಕೊಟ್ಟಂತಹ ಈ ಸಲಹೆ, ಮಾಡದಂತ ಮನವಿ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಅಕ್ಸೆಪ್ಟ್ ಮಾಡ್ಕೋಬಹುದು ಅನ್ಸುತ್ತಾ, ಬೇಡ ಅನ್ಸುತ್ತಾ? ಇಲ್ಲ ಮೇಡಮ್ ಅವರೇ, ಖಂಡಿತ ಅಕ್ಸೆಪ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಅವರು ಈ ದೇಶದ ಜನತೆ ಅಂದ್ರೆ ಒಂದು ಮನೆಯ ಒಬ್ಬ ಹಿರಿಯರಿದ್ದಂಗೆ ಅವರು. ಅವರ ಮುಂದಿನ ಫ್ಯೂಚರ್ ಏನ್ ಪ್ಲಾನು ಏನಿದು ಅಂತ ಪ್ರತಿಯೊಂದು ಅವ್ರಿಗಿರ್ತದೆ. ಮಕ್ಳು ನೋಡ್ಕೋಬೇಕು ಅಂದ್ರೆ ಅವ್ರಿಗೊಂದು ಬಜೆಟ್ ಆ ತರ ಪ್ರತಿಯೊಂದು ಇರ್ತದೆ. ಹಾಗಾಗಿ ಅವರು ಹೇಳಿರೋದ್ರಲ್ಲಿ ಒಂದು ಅರ್ಥ ಇದೆ. ಬೇಡ ಇವಾಗ ಊಟಕ್ಕೆ ಇಲ್ಲಿದ್ದು ಮತ್ತೆ ಇನ್ನೇನಕ್ಕೆ ಆತರ ಈ ಪ್ರೆಸೆಂಟ್ಗೆ ನಮ್ಗೆ ಅದೇನ ಇಟ್ಟಿಗೆ ಹೊಟ್ಟೆಗೆ ಊಟ ಇಲ್ಲ, ಜುಟ್ಟಿಗೆ ಮಲ್ಗೆ ಹೋಗೋಣ ತರ. ಓಕೆ, ಈಗ ಚಿನ್ನ ತಗೋಬೇಡಿ, ಫೈನ್, ತಗೊಳ್ಳಲ್ಲ ಅಲ್ವಾ? ಫಾರಿನ್ ಟ್ರಿಪ್ ಹೋಗ್ಬೇಡಿ, ಸರಿ, ಓಕೆ. ಫಾರಿನ್ ಟ್ರಿಪ್ ಹೋಗೋದಕ್ಕೆ ನಾನು ಅವಕಾಶ ಇದೆ, ನಾನು ಏಬಲ್ ಇದ್ದೀನಿ, ನನ್ನ ಹತ್ರ ದುಡ್ಡಿದೆ, ಆದ್ರೂ ನಾನು ಹೋಗಲ್ಲ. ಮೋದಿ ಹೇಳಿದ್ದಾರೆ ದೇಶದ ಹಿತದೃಷ್ಟಿ. ಪೆಟ್ರೋಲ್ ಡೀಸೆಲ್ ಬೆಲೆ ಈ ತರ ಹೆಚ್ಚಳ ಆದ್ರೆ ಏನ್ ಮಾಡ್ತೀರಿ? ಖಂಡಿತ ಪರ್ಯಾಯ ವ್ಯವಸ್ಥೆ ಅದಕ್ಕೆ ಖಂಡಿತ ಮಾಡಿದಾರಲ್ಲ ಮೇಡಮ್ ಅವರೇ. ಇವಾಗ ಪ್ರತಿಯೊಂದು ಇದರಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾ ಇದಾವೆ. ಅವ್ರಿಗೆ ಫ್ಯೂಚರ್ ಅಂದ್ರೆ ಈ ದೇಶದ ಬಗ್ಗೆ ಒಂದು ಫ್ಯೂಚರ್ ಇದೆ, ಒಂದು ಗಮನಾರ್ಹ ಒಂದು ಇದಿದೆ. ಹಾಗಾಗಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅವ್ರು ಮಾಡ್ತಾ ಇದಾರೆ. ಅಂದ್ರೆ ಏನಂದ್ರೆ ಇದನ್ನ ಇರೋದನ್ನ ಉಳಿಸ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೋ ಏನೋ ಗೊತ್ತಿಲ್ಲ. ದೇಶದ ಹಿತದೃಷ್ಟಿಯಿಂದ ಒಂದ್ ಸಲಹೆ ಕೊಟ್ಟಿದ್ದಾರೆ, ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೋತೀವಿ. ದೇಶಕ್ಕೆ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು. ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಇದಿಲ್ಲ ಇದೆ ಮೇಡಮ್ ಅವರ. ರಾಜ್ಯ ಸರ್ಕಾರಕ್ಕೆ ಏನಾದ್ರು ಜನಗಳ ಮೇಲೆ ಒಂದ್ ಸ್ವಲ್ಪ ಏನಾದ್ರು ಇದೆಯಾ? ಈಗ ಒಂದ್ 3 ವರ್ಷದಲ್ಲಿ ಪ್ರತಿಯೊಂದು ಆಲ್ಕೋಹಾಲ್ನೇ 4 ಸರಿ ಜಾಸ್ತಿ ಮಾಡಿದ್ದಾರೆ. ಅದು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಅವರು ಬಿಟ್ಟಿ ಭಾಗ್ಯಗಳನ್ನ ಕೊಡಕ್ಕೋಸ್ಕರ ಇವನ್ನೆಲ್ಲ ತಗೊಂಬಂದು ಜನಗಳ ಮೇಲೆ ಎತ್ತವ್ರೆ. ಬಟ್ ಮೋದಿಜಿಯವರ ಏನು ದೂರದೃಷ್ಟಿ ಇದೆ, ಅದು ಜನಗಳ ಮೇಲೆ ಮಾಡ್ಬೇಕು ಅಂತ ಇಲ್ಲ. ಇರೋದನ್ನ ಉಳಿಸ್ಕೊಳ್ಳಿ, ಮುಂದಕ್ಕೆ ಇದು ಇದಾಗುತ್ತೆ ಅನ್ನೋ ಒಂದು ಒಳ್ಳೆ ದೃಷ್ಟಿಯಿಂದ ಹೇಳಿದ್ದಾರೆ. ನಾವು ಆಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ರಘು ಅವರೇ, ಥ್ಯಾಂಕ್ ಯು. ಚಿಕ್ಕಮಗಳೂರಿನಿಂದ ಕಿಟ್ಟಿ ಕರೆ ಮಾಡಿದ್ದಾರೆ. ನಮಸ್ತೆ ಕಿಟ್ಟಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಈ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗತ್ತೆ ಅನ್ನೋದು, ಚಿನ್ನದ ರೇಟ್ ಈಗಾಗಲೇ ಜಾಸ್ತಿ ಆಗಿರೋದು, ಸೊ ನಿಮ್ಗೇನ್ ಅನ್ಸುತ್ತೆ? ಮೇಡಮ್, ಇದು ಪ್ರಕೃತ ಅಪರಾಧ ಏನೂ ಅಲ್ಲ. ಅಂದ್ರೆ ದೇಶ ಸಂಕಷ್ಟ ಪರಿಸ್ಥಿತಿ ತಲುಪಿರ್ತಕ್ಕಂಥದ್ದು ಇನ್ಯಾವುದೋ ಯುದ್ಧದ ಪರಿಸ್ಥಿತಿಯಿಂದಾಗಿ ಬೇರೆ ದೇಶಗಳಲ್ಲಿ ಆಗ್ತಕ್ಕಂತ ಕೆಟ್ಟ ಪರಿಣಾಮಗಳು ಭಾರತದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಭಾರತದ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ದೇಶದ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರು ಜವಾಬ್ದಾರಿ ಆಗಿದೆ. ಇದು ಪ್ರಕೃತ ಅಪರಾಧ ಆಗಿಲ್ಲದೆ ಇದ್ರೆ ಅದನ್ನು ಸರ್ಕಾರ ಕೊನೆ ಆಗೋದು ಯಾವ್ದೋ ಆಡಳಿತ ವೈಫಲ್ಯ ಇನ್ನೊಂದು ಅಂತ ಕರಿಬೋದಿತ್ತು. ಆದ್ರೆ ತನ್ನದಲ್ಲದ ತಪ್ಪಿಗೆ ದೇಶ ಅನುಭವಿಸ್ತಿರ್ಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕ ದೇಶದ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸೂಕ್ತ ಆಗಿದೆ. ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನೀವೇನ್ ಕೆಲಸ ಮಾಡೋದು? ನಾನು ಶಿಕ್ಷಕ. ಓಕೆ, ಆನ್ಲೈನ್ ಕ್ಲಾಸ್ ನ ಬಗ್ಗೆ ನೀವೇನ್ ಹೇಳ್ತೀರಿ? ಓಕೆನಾ ಆನ್ಲೈನ್ ಕ್ಲಾಸ್? ಆನ್ಲೈನ್ ಕ್ಲಾಸ್ ಮೇಡಮ್ ಮಾಡ್ಬೋದು. ಆದ್ರೆ ಆನ್ಲೈನ್ ಕ್ಲಾಸ್ ಬಗ್ಗೆ ಸ್ವಲ್ಪ ನನಗೆ ಅಂದ್ರೆ ಅವ್ರು ನೇರವಾಗಿ ಕ್ಲಾಸ್ ಮಾಡ್ತಕ್ಕಂಥ ತುಂಬಾ ಉಪಯುಕ್ತ ಮಕ್ಕಳಿಗೆ. ಆನ್ಲೈನ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಮಕ್ಕಳು ಸರಿಯಾಗಿ ಕಲಿಯೋದಿಲ್ಲ, ಜೊತೆಗೆ ಅವರಿಗೆ ಒಡನಾಡಿಗಳು ಒಬ್ರು ಬೇಕಾಗ್ತದೆ. ಶಿಕ್ಷಕರು
ಪ್ರತ್ಯಕ್ಷವಾಗಿದ್ರೆ ಮಾತ್ರ 100% ಸಫಲ ಆಗ್ತದೆ. ತುಂಬಾ ಜನ ಶಿಕ್ಷಕರು ಹೇಳ್ತಾ ಇರೋದು ವರ್ಕ್ ಫ್ರಮ್ ಹೋಮ್ ಓಕೆ, ಆನ್ಲೈನ್ ಕ್ಲಾಸ್ ಬೇಡ, ಮಕ್ಕಳ ಶಿಕ್ಷಣದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಪುರುಷೋತ್ತಮ್ ಅಂತ ಕರೆ ಮಾಡಿದ್ದಾರೆ ಶಿಕಾರಿಪುರದಿಂದ. ನಮಸ್ತೆ ಪುರುಷೋತ್ತಮ್ ಅವರ. ನಮಸ್ತೆ. ನಮಸ್ತೆ. ಸೊ ಮೋದಿ ಅವರ ಮಾತು ಕೇಳಬೇಕು ಅಂತ ಅನ್ಸುತ್ತಾ ಅಥವಾ ಹೆಂಗೆ? ಮೋದಿ ಅವ್ರ ಮಾತು ಕೇಳ್ಬೇಕು ಮೇಡಮ್. ಓಕೆ. ಈಗೇನ್ ಬೇಕು ಅಂತ ಮಾಡಿಲ್ಲಲ್ಲ ಅವರು. ನಮ್ಮ ಒಡ್ನಲ್ಲೇ ಆಗ್ತಾ ಇದೆ ಇದು. ಇವರು ಇಷ್ಟು ದಿವಸ ಯುದ್ಧ ಸ್ಟಾರ್ಟ್ ಆದ್ರೂ ಪೆಟ್ರೋಲ್ ದರ ಏರ್ತಿಲ್ಲ, ಈಗ ಏರ್ಸ್ತಾ ಇದಾರೆ. ಓಕೆ. ತಪ್ಪೇನಿದೆ? ಅಲ್ಲಿ ಬಂದು ಅಲ್ಲಿ ಈಜಿಯಾಗಿ ಬಂದ್ರೆ ಇಲ್ಲಿ ಈಜಿಯಾಗಿರುತ್ತೆ, ಇಲ್ದಿದ್ರೆ ಇಲ್ಲಿ ಇದಾಗುತ್ತೆ ಅಲ್ವಾ? ಸೊ ಪರಿಸ್ಥಿತಿ ದೇಶ ಸಂಕಷ್ಟದಲ್ಲಿದೆ, ಈ ಟೈಮಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ. ಈಗ ಕೈ ಜೋಡಿಸ್ಬೇಕು. ಸೊ ಅವ್ರು ಹೇಳಿರೋದ್ರಲ್ಲಿ ತಪ್ಪಿಲ್ಲ ಅಂತ. ಈಗ ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಲ್ವಾ? ಮನೇಲಿ ಮಕ್ಳು ಮದುವೆ ಇದೆ ಅಂದಾಗ ಚಿನ್ನ ಖರೀದಿ ಮಾಡ್ಲೇಬೇಕು, ಬಟ್ ತುಂಬಾ ಜಾಸ್ತಿ ಆಗೋಯ್ತಲ್ಲ, ಓಕೆನಾ? ಅದು ಪರಿಸ್ಥಿತಿ ಹಂಗೆ ಇದ್ದಾಗ ಮಾಡ್ಲೇಬೇಕು ಮೇಡಮ್. ಓಕೆ. ಒಂದ್ ವರ್ಷ ಸುಧಾರಿಸ್ಕೋಬೇಕು ನಾವು. ಪೆಟ್ರೋಲ್ ಡೀಸೆಲ್ ಅದು ಕೂಡ ರೇಟ್ ಜಾಸ್ತಿ ಆಗ್ಬೋದು. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಬೇರೆ ಬೇರೆ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಓಡಾಡ್ತಾ ಇದಾರೆ ಈಗ. ಮಾನವೀಯತೆ ದೃಷ್ಟಿಯಿಂದ ಸೈಕಲ್ ಅಲ್ಲಿ ಓಡಾಡ್ತಾ ಇದಾರೆ. ಓಕೆ. ಸೊ ನೀವು ಅಂತಿದ್ದೀರಿ ಮೋದಿ ಇವಾಗ ಒಳ್ಳೇದೇ ಮಾಡ್ತಿದ್ದಾರೆ, ಸೊ ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಮಣ್ಣ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಮಣ್ಣ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಮೋದಿ ಅವ್ರು ಕೊಟ್ಟಂತ ಈ ಸಲಹೆ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ? ಹೌದು ಮೇಡಮ್. ಓಕೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು ಅಂತಿದ್ದಾರೆ. ಮೊದಲೇ ಒಂದಷ್ಟು ಹೊರೆ ಬಿದ್ದಿದೆ ತಲೆ ಮೇಲೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ರೆ ಹೆಂಗೆ ಅನ್ನಿಸ್ತಿದ್ಯಾ? ಆಗ್ಬೋದು ಮೇಡಮ್, ಯಾಕಂದ್ರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಂತ ಜಾಸ್ತಿ ಏನು ಕಾಣಿಸೋದಿಲ್ಲ. ಓಕೆ. ಚಿನ್ನದ ರೇಟ್ ಜಾಸ್ತಿ ಆಗಿರೋದು? ಅಮ್ಮ, ಚಿನ್ನದ ರೇಟು ಈ ಕಳ್ಳಕಾಕರು ಮಾಡ್ತಕ್ಕಂಥವ್ರಿಗೆ ಮಾತ್ರ ಜಾಸ್ತಿ ಹೊರತು ಬಡವರಿಗೆ ಮಕ್ಕಳೇ ತಗೊಳ್ಳೋರ್ಗೆ ಏನ್ ಜಾಸ್ತಿ ಅಲ್ಲ. ಅವರು ಯಾವಾಗ್ಲೂ ಒಂದ್ಸಾರಿ ಮದುವೆ ಆದ್ರೆ ತಗೊಳ್ಳೋದು. ಈ ಡಾಲರ್ ಬೆಲೆ ಕುಸಿತೆ ಅಂತ ಹೇಳ್ಬಿಟ್ಟು ಈ ಹಣ ಉಳಿಕೆ ಮಾಡ್ತಾರ ನೋಡು, ಅವ್ರಿಗಿದು ಗಾಸೆ ಅನ್ಸೋ, ಪ್ರಜೆಗಳಿಗೆ ಗಾಸೆ ಅನ್ಸೋದಿಲ್ಲ. ಓಕೆ. ಸೊ ತುಂಬಾ ಅನಿವಾರ್ಯ ಇದೆ, ಕೊಂಡ್ಕೋಬೇಕು ಅನ್ನೋರು ಕೊಂಡ್ಕೋತಾರೆ ಅಂತ ಹೇಳ್ತಾರೆ. ಅವ್ರು ಕೊಂಡ್ಕೋತಾಳೆ ಮೇಡಮ್. ಅವ್ರಿಗೂ ಎಲ್ಲ ಒಂದು ಮಾಂಗಲ್ಯಕ್ಕೆ ಬೀಳ್ತಕ್ಕಂಥ 4 ರಿಂದ 5 ಗ್ರಾಮ್ ಮಾತ್ರ. ಅದನ್ನು ಭರಿಸ್ತಕ್ಕಂಥ ಶಕ್ತಿ ಅವರ ಸರ್ವ ಶಕ್ತಿಯಿಂದ ಇದು ಮಾಡ್ತಾರೆ. ಆಮೇಲೆ ಇದರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳೆಲ್ಲ ಆಡಳಿತ ಮಾಡ್ತಕ್ಕಂಥ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆ, ವಿರೋಧ ಪಕ್ಷಕ್ಕೂ ಅಷ್ಟು ಜವಾಬ್ದಾರಿ ಇದೆ. ವಿರೋಧ ಪಕ್ಷದವರು ಇದನ್ನ ತಪ್ಪುದಾರಿ ಇರಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ನಾನು. ವಿರೋಧ ಪಕ್ಷದವರು ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತಿದ್ರಿ. ಈಗ ನಡ್ಕೋಬೇಕು. ದೇಶದ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡೂ ಕೈ ಜೋಡಿಸ್ಬೇಕು. ಓಕೆ. ಥ್ಯಾಂಕ್ ಯು ಸರ್. ತಪ್ಪುದಾರಿ ತಿಳಿಬಾರ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾವೇರಿಯಿಂದ ರುದ್ರಯ್ಯ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರಯ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಕೆಲಸ ಮಾಡ್ತಿರೋದು ನೀವು? ಹಲೋ. ಕಾಲ್ ಕಟ್ ಆಗಿದೆ. ಇಷ್ಟು ಕಾಲ್ ನಾವು ರಿಸೀವ್ ಮಾಡಿದ್ದೀವಿ. ಇಷ್ಟೂ ಕಾಲ್ಗಳಲ್ಲೂ ಹೇಳ್ತಾ ಇರೋದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಅಂತ ಅಂದರೆ ದೇಶದ ಹಿತದೃಷ್ಟಿಯಿಂದ ಹೇಳಿದ್ದಾರೆ, ಹಾಗಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ನ ರೇಟ್ ಇನ್ನೂ ಕೂಡ ನಮ್ಮಲ್ಲಿ ಜಾಸ್ತಿ ಆಗಿಲ್ಲ, ಬಟ್ ಬೇರೆ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಯಾಕಂದರೆ ಕ್ರೂಡ್ ಆಯಿಲ್ ಏನು ಖರೀದಿ ಮಾಡುತ್ತೆ ಅದರ ರೇಟು ಈ ಹಿಂದೆ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ 1 to double ಇದೆ. ಹೀಗಿರುವಾಗ ಪೆಟ್ರೋಲ್ ಡೀಸೆಲ್ನ ಬೆಲೆ ಸಹಜ ಜಾಸ್ತಿ ಆಗಬೇಕಿತ್ತು, ಬಟ್ ಆಗಲಿಲ್ಲ. ಈಗ ಆಗತ್ತೆ ಅಂದರೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಜನ ಹೇಳ್ತಾ ಇರೋದು. ಹುಬ್ಬಳ್ಳಿಯಿಂದ ಶಂಭು ಕರೆ ಮಾಡಿದ್ದಾರೆ. ನಮಸ್ತೆ ಶಂಭು ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಪ್ರಧಾನಿ ಮೋದಿ ಅವರು ಏನೇನು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ? ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಏನೋ ಜಾಸ್ತಿ ಆಗುತ್ತೆ ಅಂತಿದ್ದಾರೆ. ಹೌದ್ರಿ ಮೇಡಮ್. ಓಕೆ. ಈಗ ರೇಟ್ ಜಾಸ್ತಿ ಆದ್ರೆ ರೇಟ್ ಜಾಸ್ತಿ ಆಗ್ತದೆ ಮೇಡಮ್. ದೇಶದ ಹಿತದೃಷ್ಟಿಯಿಂದ ಸಲಹೆಯನ್ನು ನಾವು ಸ್ವೀಕಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮನೆಯೊಳಗೆ ಹಿರಿಯರು ಇರ್ತಾರೆ. ಈಗ ಮನೆಯೊಳಗೆ ಕಷ್ಟ ಬಂದಾಗ ತಂದೆಯವರು ನಮ್ಗೆ ಉಪದೇಶ ಮಾಡ್ತಿರ್ತಾರೆ, ಈ ತರ ಕಷ್ಟ ಇದೆ ಸ್ವಲ್ಪ ನೋಡ್ಕೊಂಡು ಜೀವನ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಹಂಗ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಬೇಕಾದ್ರೆ ಮೋದಿಯವರು ನಮ್ಮ ತಂದೆಯವ್ರ ಸಮಾನ ಇದ್ದಂಗೆ. ದೇಶವನ್ನು ಕಾಯತಕ್ಕಂತ ನಾಯಕರು ಏನ್ ಹೇಳ್ತಾರ ಅದನ್ನ ಎಲ್ಲರೂ ಪಾಲಿಸಲೇಬೇಕು. ಈಗ ಹಾಗೆ ಒಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಒಂದಷ್ಟು ರಿಸ್ಟ್ರಿಕ್ಷನ್ ಹಾಕಿದಾರಲ್ಲ. ಮನೆ ಸಂಕಷ್ಟದಲ್ಲಿದೆ, ಒಂಚೂರು ಖರ್ಚು ಕಮ್ಮಿ ಮಾಡಿ, ಚಿನ್ನ ತಗೋಬೇಡಿ ಅಂತ. ನೀವಂದ್ರೆ ಡೀಸೆಲ್ ಪೆಟ್ರೋಲ್ ಬಳಕೆದಾರ ನಾವೆಲ್ಲ ಬಳಕೆ ಮಾಡ್ತಿರ್ತೀವಿ. ಈಗ ಇದೊಂದು ಸಾರಿ ನಾವೇನಿಲ್ಲ ಎಲ್ಲಾದ್ರೂ ಟ್ರಿಪ್ ಹೋಗೋದು ಅದು ಇದು ಸ್ವಲ್ಪ ಕಡಿಮೆ ಮಾಡೋಕೆ ಈ ವರ್ಷ ಅವ್ರು ಹೇಳಿದನ್ನ ಸ್ವೀಕಾರ ಮಾಡಿ ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗ್ತೈತಿ. ನಮ್ಮ ದೇಶ ಮುಂದೆ ಬರ್ಲಿಕ್ಕೆ ಒಂದು ಅವಕಾಶ ನಮ್ಗೆ ಸಿಗ್ತದೆ. ಓಕೆ. ನೀವು ಆಕ್ಸೆಪ್ಟ್ ಮಾಡ್ಕೋತೀರಿ ಇದನ್ನ?
ಈಗ ಸುಮಾರು ದಿವಸದಿಂದ ಹೇಳ್ತಾ ಇದ್ರಲ್ಲ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗತ್ತೆ ಅಂತ, ಅನ್ಸಿತ್ತಾ ನಿಮ್ಗೆ ಅವಾಗ್ಲೇ ಜಾಸ್ತಿ ಆಗ್ಬಿಡುತ್ತೆ ಅಂತ? ಜಾಸ್ತಿ ಆಗುತ್ತೆ ಅಂತ ಅನ್ಸಿತ್ತು ಮೇಡಮ್, ಇಲ್ಲ ಅನ್ನಕ್ಕಿಲ್ಲ. ಈಗ ಇಷ್ಟು ದಿನ ಜಾಸ್ತಿ ಮಾಡದೆ ಈಗ ಜಾಸ್ತಿ ಮಾಡ್ತಿದಾರಲ್ಲ, ಎಂತ ಎಲೆಕ್ಷನ್ ಮುಗಿದ್ಮೇಲೆ ಜಾಸ್ತಿ ಮಾಡೋಣ ಅಂತ ಕಾಯ್ತಿದ್ರಾ? ಆತರ ನಾವು ಇದನ್ನ ರಾಜಕೀಯವಾಗಿ ನೋಡಬಾರ್ದು ಮೇಡಮ್. ನಾವು ಯಾವ್ದು ರಾಜಕೀಯವಾಗಿ ಪಕ್ಷೀಯ ರೀತಿಯಿಂದ ನಾವು ನೋಡ್ತಾ ಇದ್ದೀವಿ. ನಿಮ್ಗೆ ಅನ್ಸಲ್ಲ ಇದ್ರಲ್ಲಿ ರಾಜಕೀಯ ಅದೆಲ್ಲ ಅನ್ನಿಸ್ತಿಲ್ಲ ನಿಮ್ಗೆ? ಅದನ್ನೆಲ್ಲ ಅನ್ಕೊಂಡ್ವಿ ಜೀವನ ನಡೆಯಂಗಿಲ್ರಿ ಮೇಡಮ್, ತೊಂದರೆ ಆಗ್ತದೆ. ಓಕೆ, ಆ ತರ ನಾವು ನಿರೀಕ್ಷೆ ಮಾಡಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾವೇರಿಯಿಂದ ರುದ್ರಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರಯ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಬಹುದು, ಈಗಾಗಲೇ ಚಿನ್ನದ ರೇಟ್ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಬರ್ಡನ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ? ಮೇಡಮ್, ಈಗ 2 ತಿಂಗಳಿಂದ ವಿದ್ಯೆ ನಡೀತಾ ಇದೆ. ಕ್ರೂಡ್ ಆಯಿಲ್ 66 ರೂಪಾಯಿ ಇದ್ದಿದ್ದು ಇವಾಗ 120 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ನಮ್ಮಲ್ಲೇ ಸ್ವಲ್ಪ ಇದು ಮಾಡ್ತಾ ಇಲ್ಲ, ಏನಂದ್ರೆ ಪೆಟ್ರೋಲಿಯಂ ಡೀಸೆಲ್ ಏನು ಉತ್ಪಾದನೆ ಮಾಡ್ತಾ ಇಲ್ಲ, ಎಲ್ಲ ಆಚೆಯಿಂದಾನೆ ತರಿಸ್ಕೊಂಡು ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ಅನಿವಾರ್ಯ. ನಮ್ಗೆ ಇದು ಯುದ್ಧ ಮುಗಿಲಿವರೆಗೂ ಅನಿವಾರ್ಯ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಾನು ಡಿಸೈಡ್. ಈಗ ಮನೇಲಿ ಚಿನ್ನ ಬೇಕೇ ಬೇಕು ಅಂತ ಹಠ ಹಿಡಿತಾರೆ, ನಿಮ್ಗೂ ಗೊತ್ತು. ಹಬ್ಬ ಬರ್ಲಿ, ಏನಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂನು ಏನ್ ಹೇಳ್ತೀರಾ? ಈಗ ಮೋದಿ ಅಂತೂ ಚಿನ್ನದ ಖರೀದಿ ಮಾಡ್ಬಿಡಿ ಎಂದಿದ್ದಾರೆ. ಮೇಡಮ್, ಚಿನ್ನ ಬೇಕು ಅನ್ನೋರಿಗೆ ಡೆಪಾಸಿಷನ್, ಈಗ ಇರೋ ಚಿನ್ನದ ಬೆಲೆ ನೋಡಿದ್ರೆ ಅಮೌಂಟ್ ಅನ್ನ ತೆಗೆದಿಡಬೇಕು, 1 ವರ್ಷ ಆದ್ಮೇಲೆ ತಗೋಬೇಕು ಅಂತ ನನ್ನ ವಾದ. ಓಕೆ, 1 ವರ್ಷ ಆದ್ಮೇಲೆ ಚಿನ್ನ ಖರೀದಿ ಮಾಡೋದಕ್ಕೆ ನೋ ಪ್ರಾಬ್ಲಮ್, ಅಲ್ಲಿ ತನಕ ನಮ್ಗೇನ್ ಚಿನ್ನ ಬೇಡ ಅಂತಿದ್ರೆ ತೊಂದರೆ ಇಲ್ಲ ಮೇಡಮ್. ಮದುವೆ ಇದು ಇದ್ರೆ ತಾಳಿ ಅಷ್ಟು ತಗೊಂಡು ಉಳಿಕಿರೋದು ಒಡವೆನ ತಡ್ ತಗೋಬೇಕು ಅಂತ ನಾ ಅನ್ಕೊಂತಾ ಇದ್ದೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿಕ್ಕಮಂಗ್ಳೂರಿನಿಂದ ಗುರುಪ್ರಸಾದ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಗುರುಪ್ರಸಾದ್ ಅವರೇ. ನಮಸ್ತೆ ಮೇಡಮ್. ಗುರುಪ್ರಸಾದ್ ಅವರೇ, ಎಸ್ ಹೇಳಿ. ನೀವು ಮೋದಿ ಏನೇನ್ ಸಲಹೆ ಕೊಟ್ಟಿದ್ದಾರೆ ನಿಮ್ ಕಿವಿಗೂ ಬಿದ್ದಿರುತ್ತೆ ಅಲ್ವಾ? ಎಲ್ಲ ಕಡೆ ಬರೀ ಅದೇ ಚರ್ಚೆ ಆಗ್ತಾ ಇದೆ, ನಿಮ್ ಕಡೆನೂ ಅದೇ ಡಿಸ್ಕಸ್ ಆಗ್ತಿದ್ಯಾ? ಆಗ್ತಿದೆ ಮೇಡಮ್. ನಾನ್ ಹೇಳ್ತಿರೋದು ಏನ್ ಗೊತ್ತಾ, ಈಗ ಚಿನ್ನ ಖರೀದಿ ಮಾಡ್ಬೇಡಿ ಅಂತ ಹೇಳಿದ್ರು, ಒಪ್ಕೋಣ. ಬಟ್ ಆದ್ರೆ ಈ ಮದುವೆ ಮಾಡೋರು ಏನ್ ಮಾಡ್ಬೇಕು? ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಏನ್ ಮಾಡ್ಬೇಕು ಹೇಳಿ? ಕಡಿಮೆ. ಆಮೇಲೆ ಇಷ್ಟೊಂದು ಅನೌನ್ಸ್ ಮಾಡ್ದವಾಗಿದ್ರೆ ಈ ಮಟ್ಟದ ಜಾಗತಿಕವಾಗಿ ಇಷ್ಟೊಂದು ರೇಟ್ ಆಗ್ತಿರ್ಲಿಲ್ಲ. ಈಗ ಯಾಕೆಂದ್ರೆ ಚಿನ್ನ ಏನು ಅನ್ನೋ ತರ ಏನು ದಿನಕ್ಕೆ 3 ಹೊತ್ತು ಊಟ ಮಾಡ್ಬೇಕು ಅಂತ ಏನಿಲ್ಲ, ಹೌದಲ್ವಾ? ಹೌದಾ ಇಲ್ವಾ? ಹೌದು ಹೌದು. ಆದ್ರೆ ಚಿನ್ನ ಮೇನ್ ಯಾವಾಗ ಬೇಕಾಗ್ತದೆ? ಮದುವೆ ಶುಭ ಸಮಾರಂಭದಲ್ಲಿ ಅವ್ರು ಹೆಂಗ್ ಮಾಡ್ತಾರೆ? ಐಷಾರಾಮಿ ಕಾರ್ಯರು ಕೋಟಿಗಟ್ಟಲೆ ಇರೋಂತವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ತೊಂದರೆ ಇಲ್ಲ. ಬಟ್ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಏನ್ ಮಾಡ್ಬೇಕು ಮೇಡಮ್? ಓಕೆ, ಈಗ ತುಂಬಾ ಅನಿವಾರ್ಯ ಇದೆ, ಚಿನ್ನ ಖರೀದಿ ಮಾಡ್ಲೇಬೇಕು ಅಂತ ಇರೋರು ಆ ಅಮೌಂಟ್ ಕೊಟ್ಟು ಚಿನ್ನ ಖರೀದಿ ಮಾಡಬೇಕು, ಬೇರೆ ದಾರಿ ಇಲ್ಲ ಅಲ್ವಾ? 15% ಆಮದು ಸುಂಕ ಜಾಸ್ತಿ ಆಗಿದೆ. ಈಗ ಎಷ್ಟಾಗಿದೆ ಚಿನ್ನದ ರೇಟು ನೀವು ನೋಡ್ತಿದ್ದೀರಿ, 22 ಕ್ಯಾರೆಟ್ 24 ಕ್ಯಾರೆಟ್. ಆದಷ್ಟು ಅವಾಯ್ಡ್ ಮಾಡಿ ಅಂತ. ಚಿನ್ನ ನಾನ್ ಪ್ರೊಡಕ್ಟಿವ್ ಅಸೆಟ್ ಅದು. ಕರೆಕ್ಟ್ ಮೇಡಮ್. ಈಗ ನನಗೆ ಯಾವ್ದೋ ಒಂದು ಆನಿವರ್ಸರಿಗೆ ಗಿಫ್ಟ್ ಅಂತ ತಗೊಳೋದು ಬೇಡ, ಅಟ್ಲೀಸ್ಟ್ ಮಗಳು ಮದುವೆಗೆ ತಗೊಳ್ಳೇಬೇಕಲ್ವಾ? ಅದ್ರ ಬಗ್ಗೆನೂ ಚರ್ಚೆ ಆಯ್ತು. ನೀವು ನೋಡಿರ್ತೀರಿ ಬೆಳಗ್ಗೆ 10 ಗಂಟೆಗೆ. ಈಗ ಮಕ್ಕಳು ಮದುವೆ, ಉಪನಯನ, ಕಿವಿ ಚುಚ್ಸೋದು, ಇಂತಹ ಫಂಕ್ಷನ್ಗಳಲ್ಲಿ ಈಗ ಚಿನ್ನ ಬೇಕೇ ಬೇಕಲ್ಲ. ಒಂದು ಎಂಗೇಜ್ಮೆಂಟ್ ಮಾಡ್ತೀರಿ ಅಂದ್ರೆ ಉಂಗ್ರ ಎಕ್ಸ್ಚೇಂಜ್ ಮಾಡ್ತಾರೆ, ಅದಕ್ಕಾದ್ರೂ ಚಿನ್ನ ಬೇಕಲ್ಲ. ಆಮೇಲೆ ನೀವ್ ಅಕ್ಸೆಪ್ಟ್ ಮಾಡ್ಕೋಬಹುದು. ನೀವು ಮಗಳಿಗೆ ಗಂಡು ನೋಡಿರ್ತೀರಿ, ಅವ್ರ ಮನೆಯವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಚಿನ್ನ ಹಾಕದೆ ನೀವು ಮದುವೆ ಮಾಡ್ಕೊಡ್ತೀನಿ ಅಂದ್ರೆ? ನನಗೆ 2 ಹೆಣ್ಮಕ್ಳಿದೆ ಮೇಡಮ್. ನಾನು ಹೇಳ್ತಿರೋದು 2 ಹೆಣ್ಮಕ್ಳು ತಾನೆ ನಾನು. ಐ ಹ್ಯಾವ್ 2 ಗೃಹಲಕ್ಷ್ಮಿಯರು ಅಂತ ಹೇಳ್ಬೋದು, ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಹೇಳ್ಬೋದು. ಆದ್ರೆ ನಾನು ಹೇಳ್ತಿರೋದೇನಂದ್ರೆ, ಇವ್ರು ಅನೌನ್ಸ್ ಮಾಡಿದವ್ರು ಇಷ್ಟೊಂದು ರೇಟ್ ಆಗ್ತಿರ್ಲಿಲ್ಲ. ಅನೌನ್ಸ್ ಮಾಡೋ ಸುಮ್ಮನೆ ಇದ್ರ ಬೆಸ್ಟ್ ಅಲ್ವಾ? ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು ಚಿನ್ನವನ್ನ ನಾವು ಹೊರಗಡೆ ದೇಶದಿಂದ ಆಮದು ಮಾಡ್ಕೋತೀವಿ. ಚಿನ್ನದ ಮೇಲೆ ಭಾರತೀಯರು ಸಿಕ್ಕಾಪಟ್ಟೆ ಡಿಪೆಂಡೆಂಟ್ ಇದ್ದಾರೆ. ಒಂದು ನಮಗದು ಇನ್ವೆಸ್ಟ್ಮೆಂಟ್, ಇನ್ನೊಂದು ನಮಗದು ಎಮೋಷನಲ್ ಅಲ್ವಾ? ಎಲ್ಲರ ಮನೇಲಿ ಎಷ್ಟೇ ಬಡವರು ಅಂದ್ರೂ ಒಂದಷ್ಟು ಚಿನ್ನ ಇರುತ್ತೆ. ಈಗ ಅಟ್ಲೀಸ್ಟ್ ಹೆಂಗೆ ಅಂದ್ರೆ ನಾವೇನು ಮೈ ಮೇಲೆ ಗೋಲ್ಡ್ ಇದ್ರೇನೆ ಬೆಲೆ ಆಗೋಗ್ಬಿಟ್ಟಿದೆ. ಏನ್ ಮಾಡೋದು ಇವಾಗ ಇಂಡಿಯನ್ಸ್? ಅಲ್ಲ, 1 ವರ್ಷದ ಮಟ್ಟಿಗೆ ಒಂಚೂರು ನೋಡಿ ಖರ್ಚು ಮಾಡಿ ಅಂತ ಹೇಳ್ತಿದ್ದಾರೆ. 1 ವರ್ಷದ ಮಟ್ಟಿಗೆ. ಕರೆಕ್ಟ್ ಮೇಡಮ್, ಅವರು ಹೇಳಿದ ಬಗ್ಗೆ ನಮಗೆ ಯಾವ್ದೇ ರೀತಿ ಬೇಜಾರ ಇಲ್ಲ. ಬಟ್ ಏನಂದ್ರೆ ಅವ್ರು ಅನೌನ್ಸ್ ಮಾಡದೇ ಇದ್ರೆ ಇಷ್ಟೊಂದು ಒಂದೇ ದಿನದಲ್ಲಿ 1,000-2,000 ರೂಪಾಯಿ ಡಿಫ್ರೆಂಟ್ ಆಗ್ತಿಲ್ವಲ್ಲ? ಅಲ್ಲ, ಆಮದು ಸುಂಕ ಜಾಸ್ತಿ ಮಾಡಿದ್ದಾರೆ ಇದೆ ಅಲ್ವಾ? ಆಮದು ಸುಂಕ ಜಾಸ್ತಿ ಮಾಡಿದ್ದಾರೆ. ಇಷ್ಟು ದಿನ 6% ಇತ್ತು ಸರ್, ಈಗ 15% ಮಾಡಿದ್ದಾರೆ. ಸಹಜ ಚಿನ್ನದ ಬೆಲೆ ಕೂಡ ಜಾಸ್ತಿ ಆಗತ್ತೆ. ಈಗ ಅದೇ ಆಗಿರೋದು. ಚಿನ್ನ ಹೊರದೇಶದಿಂದ ಆಮದು ಮಾಡ್ಕೋತಾರೆ ಅಂತ ಅಂದ್ರೆ ಡಾಲರ್ ಲೆಕ್ಕದಲ್ಲಿ ಅದಕ್ಕೆ ದುಡ್ಡು ಕೊಡಬೇಕು. ಸೊ ಅತಿ ಹೆಚ್ಚು ಹಣದ ಹೊರಹರಿವು ಜಾಸ್ತಿ ಆಗತ್ತೆ. ಇದರಿಂದ ದೇಶದ ಆರ್ಥಿಕತೆ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಚಿನ್ನ ಖರೀದಿಗೆ ಹೋಗಬೇಡಿ ಅಂತ. ನಮ್ಮ ದೇಶದಲ್ಲಿ ಏನೇನು ಸಿಗುತ್ತೋ ಅದ್ರ ಮೇಲೆ ನೀವು ಖರ್ಚು ಮಾಡಿ, ನಮ್ಮ ದೇಶದ ಒಳಗಡೆ ನೀವು ಪ್ರವಾಸ ಮಾಡಿ, ಆಗ ನಮ್ಮ ದೇಶದ ಹಣ ಇಲ್ಲೇ ಇರುತ್ತೆ. ನೀವು ಇಲ್ಲಿಂದ ಫಾರಿನ್ ಟ್ರಿಪ್ಪಿಗೆ ಹೋಗ್ತೀರಿ ಅಂದ್ರೆ ಹಣವನ್ನ ಡಾಲರ್ ರೂಪದಲ್ಲಿ ಕನ್ವರ್ಟ್ ಮಾಡಿ ನೀವು ತಗೊಂಡು ಹೋಗ್ತೀರಿ, ಅದು ದೇಶಕ್ಕೇನು ಲಾಭ? ಆ ಕಾರಣಕ್ಕಾಗಿ ಆದಷ್ಟು ಫಾರಿನ್ ಟ್ರಿಪ್, ಆದಷ್ಟು ಚಿನ್ನ ಖರೀದಿ ಪೋಸ್ಟ್ಪೋನ್ ಮಾಡಿ ಅಂತ
ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ತನಕ ಕಾಲ್ ರಿಸೀವ್ ಮಾಡಿದ್ರಲ್ಲಿ ಬಹಳಷ್ಟು ಜನ ಪ್ರಧಾನಿ ಮೋದಿ ಅವರ ಈ ಸಲಹೆಯನ್ನ ನಾವು ಸ್ವಾಗತಿಸ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಕಾಲ್ಸ್ ನಾವು ರಿಸೀವ್ ಮಾಡ್ತೀವಿ. ತುಂಬಾ ಕರೆಗಳು ಬರ್ತಾ ಇದೆ. ನೋಡೋಣ ಒಂದು ಚಿಕ್ಕ ಬೇಕಾದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.